ಲತಾಂಬೆ ಸ್ವೀಕರಿಸು ನನ್ನಿ ನಮನ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಆದಯ್ಯತ್ತೋಂ ದಿಣ್ಣೋಂ ಧಿತ್ತತ್ತದಿಗಿಣತೈ ಧಿತ್ತತ್ತದಿಗಿಣತೋಂ ಧಿತ್ತತ್ತದಿಗಿಣತ. ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ. ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ, ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ, ಸುಂದರಣದಲ್ಲಿ ಗಣನಾಥ, ಸುಂದರಣದಲ್ಲಿ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ಮಂಗಳ ಮಹಿಮ ಶ್ರೀ ರಂಗನಾಥನ ಪಾದ, ಮಂಗಳ ಮಹಿಮ ಶ್ರೀ ರಂಗನಾಥನ ಪಾದ. ಹಿಂಗದೆ ಭಜಿಪೆ ಗಣನಾಥ, ಹಿಂಗದೆ ಭಜಿಪೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ, ವಂದಿಪೆ ನಿಮಗೆ ಗಣನಾಥ. ತಜ್ಜಂ ತಜ್ಜಂ ತದಿಗಿನ ತೋಂ ತದಿಗಿನ ತೈ ತದಿಗಿನ ಥ. ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿರಿ ಗ್ರಾಮ ಕಳೆಯನ್ನು ಗಂಧ ಪುಷ್ಪ ರೂಪ ದೀಪಗಳಿಂದ. ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ. ಹಾರವಾರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತ, ಹಾರವಾರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತ. ಈಶಕುಮಾರನ ಗೌರಿಯ ಪುತ್ರನ ಗಜಮುಖನನು ನಾವು ನೆರೆ ನಂಬಿರೇವೆಂದು ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ. ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುವುದರಿ. ಆದಿ ಗಣತ ಆದಿ ಗಣತ ಆದಿ ಗಣತ ಆದಿ ಧಿಮ್ಮಿ ಧಿಮ್ಮಿ ಚಂದಿಕ. ಆದಿ ಗಣತ ಆದಿ ಗಣತ ಆದಿ ಗಣತ ಆದಿ ಧಿಮ್ಮಿ ಧಿಮ್ಮಿ ಚಂದಿಕ. ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುವುದರಿ. ಮಂಗಳಾರತಿ ಎತ್ತಿ ಮಂಗಳವನು ಮಾಡಿ ಮಂಗ ಪುತ್ಥಳಿಗಳು ಅರ್ಚನೆಗೈಯುತ್ತ ಪೂಜೆ ಮಾಡೋಣ ಬನ್ನಿ
ತದಿಗಿನ ಧೋಂ ತದಿಗಿನ ಧೈ ತದಿಗಿನ ಧಾ. ದಾವಾದ್ರುಮದಂಡಪರ ಚಿತ್ತ ಮೃಗ ಝಂಡಪರ ಭೂಷಣ ಬಿತಂಡಪರ ಜಯಸೆ ಮೃಗರಾಜ ಹೇ ತೇಜತಮ ಅಂಶಕಾನ್ಹ ಜಿಮಕುಸಪರ ತ್ಯೋಮ್ಲೇಚ್ಛ ವಂಶಪರ ಶೇರ ಶಿವರಾಜ ಹೇ ಜಯಸೆ ಮೃಗರಾಜ ಹೇ ಶೇರ ಶಿವರಾಜ ಹೇ. ಸ್ವಾಮೀಜಿ, ಏನಿದು? ದೇವಾನುದೇವತೆಗಳ ಬಗ್ಗೆ, ವೇದಾಂತ ಸಾರದ ಬಗ್ಗೆ, ಭಾರತೀಯತೆಯ ಮಹತ್ವದ ಬಗ್ಗೆ ಸದಾ ಮಾತನಾಡುವ ನೀವು ಯಕಶ್ಚಿತ್ ಕಾಡಿನಲ್ಲಿ ಲೂಟಿಕೋರರ ಜೊತೆ ಇದ್ದವನ ಖೂನಿಗಾರನ ಬಗ್ಗೆ ಮೆಚ್ಚುಗೆಯ ಮಾತನಾಡುತ್ತಿರುವುದು ನನಗೇಕೋ ಸಮಂಜಸವೆನಿಸುತ್ತಿಲ್ಲ. ನಂಜುಂಡರಾಯರೇ, ನೀವು ನಿಜವಾಗಲೂ ಭಾರತೀಯರೇ ಎಂಬ ಅನುಮಾನ ಉದ್ಭವಿಸುತ್ತಿದೆ. ಪರಮ ತೇಜಸ್ವಿಯು, ಮಹಾಪರಾಕ್ರಮಿಯು, ಗೋಬ್ರಾಹ್ಮಣ ಸಂರಕ್ಷಕನು, ಭರತ ಖಂಡವೇ ಹೆಮ್ಮೆ ಪಡುವ ಭಾರತ ಮಾತೆಯ ಹೆಮ್ಮೆಯ ಪುತ್ರನೂ ಆದ ಧರ್ಮಪುರುಷನ ಬಗ್ಗೆ ನಿಮಗಿರುವ ಅಜ್ಞಾನವನ್ನು ಕಂಡು ನನಗೆ ನಗೆಯೂ ಬರುತ್ತಿದೆ, ಆಶ್ಚರ್ಯವೂ ಆಗುತ್ತಿದೆ. ಆ ಮಹಾಪುರುಷನ ಬರುವಿಕೆಗಾಗಿ ಅದೆಷ್ಟು ಸಾಧು ಸಂತರು ತಪಸ್ಸು ಕೈಗೊಂಡಿದ್ದರೋ. ಧರ್ಮ ಸಂಸ್ಕೃತಿಗಳು ನಾಮಾವಶೇಷವಾಗುವ ಕಾಲದಲ್ಲಿ ಕಾಲಗರ್ಭದಿಂದ ಭರತ ಖಂಡದ ಅಖಂಡತೆಯನ್ನು ಉಳಿಸಲು ಹುಟ್ಟಿದ ಮಹಾಪುರುಷನಾತ. ಪ್ರತ್ಯಕ್ಷ ಶಿವನ ಅವತಾರ. ಮ್ಲೇಚ್ಛರಿಗೆ ತಾನಾದ ನಾರಸಿಂಹ. ಆಳ್ವಿಕೆಯಲ್ಲಿ ತಾ ತೋರಿದ ರಾಮರಾಜ್ಯ. ಗೋಬ್ರಾಹ್ಮಣರಿಗೆ, ಸಜ್ಜನರಿಗೆ ಆತನಾಗಿದ್ದ ರಕ್ಷಾಕವಚ. ಹಿಂದುತ್ವದ ಅಭಿವ್ಯಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಕಾಯಕ, ಕರ್ಮ, ಕ್ಷಾತ್ರಯೋಗಿ. ನಮ್ಮೆಲ್ಲರ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜ್. ಹಾಗಾದರೆ ಸ್ವಾಮೀಜಿ, ನಮ್ಮೆಲ್ಲರಿಗೂ ತಿಳಿಯದಂತಹ ಸತ್ಯದರ್ಶನದ ಪ್ರತಿಭೆಯನ್ನು ತಿಳಿಸುವಿರಾ? ಓಹೋ, ಅಗತ್ಯವಾಗಿ. ಆ ಮಾಹಿತಿಗಳನ್ನು ಭಾರತದ ಪ್ರತಿನಿಧಿಗಳಾದ ಭರತ್ ಮತ್ತು ಭಾರತಿ ಇವರ ಮೂಲಕ ತಿಳಿಸಿಕೊಡುವೆ. ಬನ್ನಿ, ನನ್ನನ್ನು ಹಿಂಬಾಲಿಸಿ. ಸ್ವಾಮೀಜಿ, ನೀವು ಇಲ್ಲಿ? ಇದು ಕನಸಲ್ಲ ತಾನೆ? ಖಂಡಿತ ಇಲ್ಲ. ಇಗೋ, ಇವರು ನನ್ನ ಆಪ್ತರಾದ ಡಾಕ್ಟರ್ ನಂಜುಂಡರಾವ್ ಎಂದು. ನೀವಿಬ್ಬರೂ ಶಿವಾಜಿ ಮಹಾರಾಜರ ಬಗ್ಗೆ ಇವರಿಗೆ ಮತ್ತು ಇಲ್ಲಿ ನೆರೆದಿರುವ ಸಮಸ್ತರಿಗೂ ತಿಳಿಸಿಕೊಡುವಿರೇನು? ಇದು ನಮ್ಮ ಸೌಭಾಗ್ಯವೇ ಸರಿ. ಇದಕ್ಕಿಂತ ಪುಣ್ಯದ ಕೆಲಸ ಯಾವುದಿದೆ? ಇಡೀ ಭರತ ಭೂಮಿಯೆಲ್ಲ ಶೋಷಣೆಯ ರಕ್ತ ದೋಕುಳಿಯಲ್ಲಿ ತೋಯುತ್ತಿರುವಾಗ ಈ ಪುಣ್ಯ ನೆಲದ ಮೇಲೆ ಸ್ವಾತಂತ್ರ್ಯದ ಸ್ವಾಭಿಮಾನದ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ ಮಹಾಮಾನ್ವಿತ ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರ ಶಿವಾಜಿ ಮಹಾರಾಜ್. ತಾಯಿ ಜೀಜಾಬಾಯಿ, ದಾದಾಜಿ ಕೊಂಡ ದೇವರೊಂದಿಗೆ ಸಮರ್ಥ ರಾಮದಾಸರ ಕೃಪಾಶೀರ್ವಾದದ ನೆರಳಲ್ಲಿ ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೇರಿಸಿದ ಅಪ್ರತಿಮ ಯುಗ ಪುರುಷ ನಮ್ಮ ಶಿವಾಜಿ ಮಹಾರಾಜ್. ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು, ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು, ಜೀಜಾಬಾಯಿಯ ತಾಯ್ಮಡಿ
ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು ಮೂಡಲು ಅಣಿಯಾಗಿರುವು ಕೋಲ್ಮಿಂಚಂತೆ ಭಾರತ ಕೇಸರಿ ಸುತ್ತಲಿನ ಸುಲ್ತಾನಾದಿ ಪಹಳೆಗಾರರು ಹೆದರಿ ಹೆದರಿ ಗಾಬರಿಯಾಗಿಹರು ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು ಪುಣ್ಯ ಪುರುಷರ ಜೀವನಗಾಥೆಗಳ ಅಳವಡಿಸಿಕೊಂಡು ತನ್ನ ಜೀವನದಲ್ಲಿ ದಾದಾಜಿ ಕೊಂಡದೇವರ ಗರಡಿಯಲ್ಲಿ ಬೆಳೆಯಿತು ಬೆಳೆಯಿತು ಹಿಂದೂಲಿ ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು ಜೀಜಾಬಾಯಿಯ ತಾಯ್ಮಡಿಲಿನಿಂದ ಶಿವಬಾಲದ ಬಂದು ಆ ಶಿವನೇರಿ ದುರ್ಗದೊಳು ಶಿವನೇರಿ ದುರ್ಗದೊಳು ಶಿವನೇರಿ ದುರ್ಗದೊಳು ಬಹುಳಾತದಿಗೆಯಂದು. ಬಾಲ್ಯದಿಂದಲೂ ಶಿವಾಜಿಯು ತಾಯಿ ಜೀಜಾಬಾಯಿಯಿಂದ ರಾಮಾಯಣ, ಮಹಾಭಾರತ, ಭಾಗವತದ ಕಥಾ ಪ್ರಸಂಗಗಳನ್ನು ಕಲಿತು ಅದರಲ್ಲಿ ಬರುವ ಪಾತ್ರಗಳ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡು ಬರುತ್ತಿದ್ದನು. ಅಲ್ಲದೆ ದಾದಾಜಿ ಕೊಂಡದೇವರಿಂದ ಕತ್ತಿವರಸೆ ಮತ್ತು ಇನ್ನಿತರ ರಣ ಕೌಶಲ್ಯಗಳನ್ನು ಕಲಿತು ಪರಿಣಿತನಾಗಿದ್ದನು. ಅದೊಂದು ದಿನ, ಮಗು, ನೀನು ನಿನ್ನ ತಂದೆಯವರ ಜೊತೆ ಬಹಮನಿ ಸುಲ್ತಾನರ ಆಸ್ಥಾನಕ್ಕೆ ಹೋಗಿದ್ದೆಯಂತೆ. ಸುಲ್ತಾನರಿಗೆ ಮುಜರೆ ಮಾಡಲು ಹೇಳಿದಾಗ ನಿರಾಕರಿಸಿ ಬಂದೆಯಂತೆ, ಏಕೆ? ಹೌದಮ್ಮ, ಈ ನಿಮ್ಮ ಶಿವಬಾ ತಲೆಬಾಗುವುದು ಕೇವಲ ನಿಮಗೆ ಹಾಗೂ ಪೂಜ್ಯ ತಂದೆಯವರಿಗೆ. ನನ್ನ ಪ್ರತ್ಯಕ್ಷ ದೈವಗಳೆಂದರೆ ನೀವುಗಳು ಮಾತ್ರ. ಹಾಗಲ್ಲ ಕಂದ, ಸುಲ್ತಾನರು ಎಷ್ಟು ಶೂರರು, ಧೀರರಲ್ಲವೇ? ನೀನು ಇಂದು ಅವರಿಗೆ ತಲೆಬಾಗಿದ್ದರೆ ಮುಂದೊಂದು ದಿನ ಸಹಸ್ರ ಕುದುರೆಗಳ ಒಡೆಯನಾಗುವ ಅವಕಾಶದಿಂದ ವಂಚಿತನಾದೆ ಎಂದು ನಿನಗನಿಸುತ್ತಿಲ್ಲವೇ? ಯೋಚಿಸಿ ನೋಡು. ಅಮ್ಮ, ನೀವು ಹೇಳಿರುವ ಸಾಹಸಗಾಥೆಗಳು ನನಗೆ ಚೆನ್ನಾಗಿ ನೆನಪಿವೆ. ಅದರಲ್ಲಿ ಬರುವ ನಮ್ಮ ಹಿಂದೂ ಧರ್ಮದ ಕಲಿವೀರರಾದ ರಾಮ, ಹನುಮ, ಭೀಮ, ಅರ್ಜುನ, ಅಭಿಮನ್ಯು ಅವರುಗಳಂಥ ಅತಿರಥ ಮಹಾರಥಿಗಳೆದುರು ಈ ಸುಲ್ತಾನ, ಬಾದಶಾಹ ಇವರೆಲ್ಲರೂ ತೃಣಕ್ಕೆ ಸಮಾನ. ನಾನು ಗೌರವ ನೀಡುವುದು ನನ್ನ ತಂದೆ ತಾಯಿಗಳಿಗೆ, ಗುರುಗಳಿಗೆ, ದೇವರಿಗೆ, ಸಜ್ಜನ ಸಚ್ಚಾರಿತ್ರ್ಯ ಹೊಂದಿರುವವರಿಗೆ ಮಾತ್ರ. ಇಂಥ ಕ್ಷುದ್ರರಿಗೆಲ್ಲ ಈ ಶಿವಬ ಎಂದಿಗೂ ತಲೆಬಾಗಲಾರ. ಇನ್ನು ಸಹಸ್ರ ಕುದುರೆಗಳು, ಸವಲತ್ತು ಇತ್ಯಾದಿ ಇಂತಹ ಆಮಿಷಗಳಿಗೆ ನಾನೆಂದೂ ಸೋಲಲಾರೆ. ನನ್ನ ಗುರುಗಳಾದ ದಾದಾಜಿ ಕೊಂಡದೇವರಿಂದ ನಾನು ಕಲಿತ ಪರಾಕ್ರಮ ಕೌಶಲ್ಯಗಳ ಬಗ್ಗೆ ನನಗೆ ನಂಬಿಕೆ ಇದೆ. ನೋಡುತ್ತೀರಿ ಅಮ್ಮ, ಮುಂದೊಂದು ದಿನ ಅದೋ ಅಲ್ಲಿ ದೂರದಲ್ಲಿ ಕಾಣುತ್ತಿರುವ ಸಹ್ಯಾದ್ರಿಯ ಕೋಟೆ ಕೊತ್ತಲಗಳೆಲ್ಲವೂ ನಿಮ್ಮ ಮಡಿಲಲ್ಲಿರುತ್ತವೆ. ಈ ನನ್ನ ಮಾತಿಗೆ ಅಂಬಾಭವಾನಿಯ ಪಾದವೇ ಸಾಕ್ಷಿ. ಭಲೆ ಭಲೆ ಮಗನೇ, ಮೆಚ್ಚಿದೆ ನಿನ್ನನ್ನು. ಈ ಸಿಂಹದ ಮರಿಯ ಒಡಲಲ್ಲಿ ಇನ್ನೂ ಏನೇನು ಬಯಕೆಗಳಿವೆಯೋ
ಅದನ್ನು ಕಾಲವೇ ನಿರ್ಣಯಿಸುತ್ತದೆ. ಸಹಚರರೇ, ಸ್ವಯಂಭೂ ಲಿಂಗ ಸ್ವರೂಪಿಯಾದ ಈ ಮಹಾದೇವನ ಮೇಲಾಣೆ, ಇಂದಿನಿಂದ ನಮ್ಮ ನಿಷ್ಠೆ, ಧ್ಯೇಯ ಎಲ್ಲವೂ ಹಿಂದವಿ ಸ್ವರಾಜ್ಯ ಸ್ಥಾಪಿಸುವ ಬಗ್ಗೆ ಇರಲಿ. ನಾವು ಯಾವಾಗಲೂ ಗೋ ಬ್ರಾಹ್ಮಣ ರಕ್ಷಕರಾಗಿದ್ದು ದುಷ್ಟ ಶಿಕ್ಷಕರಾಗಿ ಶಿಷ್ಟ ರಕ್ಷಕರಾಗಿ ನಮ್ಮ ಕಾರ್ಯಗಳನ್ನು ನಿರ್ವಹಿಸೋಣ. ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ ಎಂದು ನಾನು ಭಾವಿಸುತ್ತೇನೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಓಹೋ, ನೀನೆಯೋ ರಾಂಝ ಗ್ರಾಮದ ಪಟೇಲ. ನಿನಗೆಷ್ಟು ಧೈರ್ಯ! ಅಬಲೆಯಾದ ವಿಧವಾ ಸ್ತ್ರೀ ಮೇಲೆ ದೌರ್ಜನ್ಯವೆಸಗಿದ್ದೀಯ, ದುರಾತ್ಮ. ಸುಲ್ತಾನನ ಅಭಯಹಸ್ತ ನಿನ್ನ ಮೇಲಿದೆ ಎಂಬ ಭಂಡ ಧೈರ್ಯವೇ ನೀನೆಸಗಿರುವ ಅಪರಾಧ ಶಿಕ್ಷಾರ್ಹ. ಸ್ತ್ರೀ ಎಂದರೆ ಈ ಪವಿತ್ರ ಭೂಮಿಯ ಮಾನಬಿಂದು. ಆಕೆಗೆ ಅಗೌರವ ತರುವೆಯ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂಬುದನ್ನು ನಂಬಿರುವ ನಮ್ಮೀ ನಾಡಲ್ಲಿ ನಿನ್ನಂತಹ ಜಂತು ಇರಬಾರದು. ಕತ್ತರಿಸಿ ಹಾಕಿ ಇವನ ಕೈಕಾಲುಗಳನ್ನು. ಹೀಗೆ ಶಿವಾಜಿಯು ವಾಮನನಾಗಿದ್ದವನು ತ್ರಿವಿಕ್ರಮನಾಗಿ ಬೆಳೆಯತೊಡಗಿದ. ಸ್ವರಾಜ್ಯದ ಅವತಾರಿ ಪುರುಷನಾಗಿ ಹೊರಹೊಮ್ಮತೊಡಗಿದ. ಸಹ್ಯಾದ್ರಿ ಗಿರಿ ಕಂದಕಗಳಲ್ಲಿ ಜಯ ರಘುವೀರ ಸಮರ್ಥ ಎಂಬ ಧ್ಯೇಯ ಘೋಷದ ಸಮರ್ಥ ರಾಮದಾಸರ ಆಶೀರ್ವಾದ ಮತ್ತು ಸಂತ ತುಕಾರಾಮರ ಭಕ್ತಿಪೂರ್ಣ ರಸಸ್ವಾದವು ಶಿವಾಜಿಗೆ ಲಭಿಸಿತ್ತು. ಆಹಾ, ಇದೆಂತಹ ದಿವ್ಯಾನುಭೂತಿಯಾಗುತ್ತಿದೆ ಎನಗೆ. ಯಾವುದೋ ಅವ್ಯಕ್ತ ಪ್ರಭೆಯೊಂದು ತನ್ನೆಲ್ಲ ಶಕ್ತಿಯನ್ನು ನನಗೆ ಧಾರೆ ಎರೆಯುತ್ತಿರುವಂತೆ ಭಾಸವಾಗುತ್ತಿದೆ. ಓಹ್, ಇದೇನೋ ಹೊಸ ಅನುಭವ. ಏಕಿಂದು ನನಗೆ ಹೀಗಾಗುತ್ತಿದೆ? ಆಹಾ ಆಹಾ, ಜಗನ್ಮಾತೆ, ನಿನ್ನನ್ನು ಕಂಡ ನಾನೇ ಧನ್ಯ ತಾಯಿ. ಹಿಂದೆ ನೀನು ರಕ್ತ ಬೀಜಾಸುರನ ಸಂತತಿಯನ್ನು ನಿರ್ವಂಶ ಮಾಡಿ ಮತ್ತೆ ಭೂಮಿಯಲ್ಲಿ ಧರ್ಮ ಪ್ರತಿಷ್ಠಾಪಿಸಿದಂತೆ ಈ ನಿನ್ನ ಪುತ್ರ ಮ್ಲೇಚ್ಛರಿಂದ, ದುರುಳರಿಂದ ಈ ಭಾರತಾಂಬೆಯನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗುತ್ತಾನೆ. ಆಶೀರ್ವದಿಸು ತಾಯಿ. ನಿನ್ನ ಕೃಪಾಶೀರ್ವಾದ ಸದಾ ನನ್ನ ಶಿರದ ಮೇಲಿರಲಿ. ಅಂಬೆ, ತೋರಣ ಗಡವನ್ನು ಗೆದ್ದು ಕೋಟೆ, ಕೊತ್ತಲ, ಗಡ, ದುರ್ಗಗಳನ್ನು ವಿಜಯಮಾಲೆಯಾಗಿ ನಿನಗರ್ಪಿಸುವೆ. ಹರಸೆನ್ನನು ತಾಯೇ, ಹರಸೆನ್ನನು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಭಾರತಾಂಬೆ ಸ್ವೀಕರಿಸು ನನ್ನೀ ನಮನ. ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಭಾರತಾಂಬೆ ಸ್ವೀಕರಿಸು ನನ್ನೀ ನಮನ. ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಹಿಮಗಿರಿಯೇ ಆಗಿಹುದು ನಿನ್ನ ಶಿರಕ್ಕೆ ಮುಕುಟ. ಜ್ಞಾನ ಗಂಗೆಯಾಗುತ್ತಿರಲಿ ಸದಾ ವಿಶ್ವ ಪ್ರಕಟ. ಭಾರತಾಂಬೆ ಸ್ವೀಕರಿಸು ನನ್ನೀ ನಮನ.
ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಗಿರಿತೊರೆಗಳೇ ಆಗಿಹುದು ನಿನಗೆ ದಿವ್ಯದಾಭರಣ. ದಾರಿ ತೋರು ಹಿಡಿದಿರುವೆ ನಿನ್ನ ಚರಣ. ಭಾರತಾಂಬೆ ಸ್ವೀಕರಿಸು ನನ್ನೀ ನಮನ. ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. 1646ರಲ್ಲಿ ಬಿಜಾಪುರದ ಸುಲ್ತಾನರು ನಿರ್ಲಕ್ಷಿಸಿದ್ದ ತೋರಣಗಡವನ್ನು ಶಿವಾಜಿಯು ಕ್ಷಣ ಮಾತ್ರದಲ್ಲಿ ಗೆದ್ದು ಆ ಹಸಿರ ವನಸಿರಿಗಳ ನಡುವೆ ಪ್ರಪ್ರಥಮವಾಗಿ ಭವ್ಯವಾಗಿ ರಾರಾಜಿಸುವ ಭಗವಧ್ವಜವನ್ನು ಹಾರಿಸತೊಡಗಿದ. ಅಲ್ಲಿಂದ ರಣಕೇಸರಿಯ ಕೇಸರಿ ಪತಾಕೆ ನಿಚ್ಚಳವಾಗಿ ನಿರ್ಭೆಡೆಯಿಂದ ಹಾರತೊಡಗಿತು. ಇದರ ಹಿಂದೆಯೇ ಬಿಜಾಪುರದ ಮಹೋನ್ನತ ರಾಜಗಡವು ಶಿವಾಜಿಯ ತೆಕ್ಕೆಗೆ ಸೇರಿತು. ಅಲ್ಲದೆ ಗೆರಿಲ್ಲಾ ತಂತ್ರದ ಮೂಲಕ ಎಲ್ಲವೂ ಶಿವಾಜಿಗೆ ಸಲೀಸಾಗತೊಡಗಿತು. ಮಾವಳ ಪ್ರಾಂತ್ಯದ ತೆರಿಗೆ, ಕಂದಾಯ, ಸುಂಕಗಳೆಲ್ಲವೂ ಶಿವಾಜಿಯ ಸ್ವರಾಜ್ಯದ ಬೊಕ್ಕಸಕ್ಕೆ ಸೇರತೊಡಗಿತು. ಈ ಬೆಳವಣಿಗೆಗಳಿಗೆ ಪ್ರತೀಕವಾಗಿ ಬಿಜಾಪುರದ ಸುಲ್ತಾನನು ವಜೀರ್ ಮುಸ್ತಾಫ್ ಖಾನ್ ಮತ್ತು ಬಾಜಿ ಗೋರ್ಪಡೆಯನ್ನು ಶಿವಾಜಿಯನ್ನು ಸೆರೆಹಿಡಿಯಲು ಫರ್ಮಾನ್ ಹೊರಡಿಸಿದ. ಬಿಜಾಪುರದ ಸುಲ್ತಾನನು ಅಜಾನುಬಾಹು ಅಫ್ಜಲ್ ಖಾನ್ರಿಂದ ಶಿವಾಜಿಯ ತಂದೆ ಶಹಾಜಿಗೆ ಚಿತ್ರಹಿಂಸೆ ಕೊಡಲು ಪ್ರಾರಂಭಿಸಿದ. ತಂದೆಯನ್ನು ಕಾಪಾಡಲು ಶಿವಾಜಿಯು ರಾಜತಾಂತ್ರಿಕತೆಯ ಜಾಣ್ಮೆಯ ನಡೆಯೊಂದನ್ನು ಇಟ್ಟಿದ್ದನು. ದಿಲ್ಲಿಯ ಬಾದಶಃ ಶಹಜಹಾನನಿಗೆ ಬಿಜಾಪುರದ ಸುಲ್ತಾನನು ಅಕ್ರಮವಾಗಿ ಶಹಾಜಿಯನ್ನು ಹಿಡಿದಿಟ್ಟುಕೊಂಡಿರುವ ಬಗ್ಗೆ ಗುಪ್ತ ಪತ್ರವೊಂದನ್ನು ಬರೆದನು. ಇದು ಬಿಜಾಪುರ ಸುಲ್ತಾನನಿಗೆ ತಿರುಗುಬಾಣವಾಗಿ ಮಾರ್ಪಟ್ಟಿತು. ಕೊನೆಗೆ ಬಿಜಾಪುರ ಸುಲ್ತಾನನು ಶಹಾಜಿಯನ್ನು ಬಿಡುಗಡೆ ಮಾಡಿದಲ್ಲದೆ ಶಹಾಜಿಯು ಬೆಂಗಳೂರನ್ನು, ಶಿವಾಜಿಯು ಕೊಂಡಾಣದುರ್ಗವನ್ನು ಬಿಟ್ಟುಕೊಡಬೇಕೆಂಬ ಷರತ್ತು ಇಟ್ಟ. 1658ರಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣ ಹೊಂದಿದ ಕಾಲಘಟ್ಟದಲ್ಲಿ ಅತ್ತ ಮೊಘಲ್ ಬಾದಶಾಹ ಶಹಜಾನನ ಮಗ ಔರಂಗಜೇಬ್ ದಕ್ಕನ ಪ್ರಾಂತ್ಯ ವಶಪಡಿಸಿಕೊಳ್ಳಲು ಹಪಹಪಿಸುತ್ತಿದ್ದ. ಬೆಟ್ಟದ ಹುಲಿಯಾಗಿ ಶಿವಾಜಿಯು ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ಕೋಟೆಗಳನ್ನು ಗೆಲ್ಲುತ್ತಾ ಅದರ ಮಾನ್ಯತೆಯನ್ನು ಔರಂಗಜೇಬ್ನಿಂದ ಪಡೆಯುತ್ತಿದ್ದ. ಆಹಾ, ಎಂತಹ ರಾಜತಾಂತ್ರಿಕತೆ! ಬಿಜಾಪುರದ ಕೋಟೆಗಳು ಒಂದೊಂದೇ ತಮ್ಮ ಕೈ ಜಾರುತ್ತಿದ್ದನ್ನು ಕಂಡು ಆದಿಲ್ ಶಾಹನ ಮಲತಾಯಿಯಾದ ಉಲಿಯಾ ಬಡಿಯಾ ಬೇಗಂ ಕ್ರುದ್ಧಳಾಗಿ ಶಿವಾಜಿಯ ಪುಂಡಾಟಿಕೆಯನ್ನು ತಡೆಯಲು ಪರ್ವತದೇಹಿಯಾಗಿದ್ದ ಅಜಾನುಬಾಹು ಅಫ್ಜಲ್ ಖಾನನಿಗೆ ರಣವೀಳ್ಯವನ್ನಿಟ್ಟಳು. ಮುಂದೇನಾಗುವುದೆಂದು ಬನ್ನಿ ನೋಡೋಣ. ಬಡಿಯಾ ಬೇಗಂನಿಂದ ಯುದ್ಧಕ್ಕೆ ಇಜಾಜತ್ ತೆಗೆದುಕೊಂಡೆ. अब वो शिवाजी नाम के चूहे को मौत का सामना करना पड़ेगा. ನಾನು ಇಲ್ಲಿಗೆ ಬರುವಾಗ ಪಂಡರಾಪುರದ ಮಂದಿರದಲ್ಲಿದ್ದ ಎಲ್ಲ ಜನರನ್ನು ಕಾಫೀರ್ ಎಂದು ಕೊಂದು ಹಾಕಿದೆ. ಮಂದಿರದಲ್ಲಿದ್ದ ಎಲ್ಲ ಸಂಪತ್ತುಗಳನ್ನು ಲೂಟಿ ಮಾಡಿದೆ. ಬುತ್ ಶಿಖನ್ ಎಂಬ ಹೆಸರಿಗೆ ಸರಿಯಾಗಿ ಆ ಶಿವಾಜಿಯ ಆರಾಧ್ಯ ದೈವವಾದ ಅಂಬಾ ಭವಾನಿಯ ವಿಗ್ರಹವನ್ನು ಒಡೆದು ಹಾಕಿ ಆ ಮಂದಿರವನ್ನು ನಾಶಾಗೆ ಮಾಡಿದೆ. ಇವೆಲ್ಲದರಿಂದ ಶಿವಾಜಿಯು ಕೋಪಗೊಂಡು ನಮ್ದು ಬಳಿಗೆ ಬರುವನೆಂದು ಮೈನೆ ಸಂಜಾತ. ಮಗರ್ ಓ ಶಿವಾಜಿ ಸಂಧಿಗಾಗಿ ಅವನ ದೂತನನ್ನು ಕಳಿಸಿದ್ದಾನಂತೆ.
ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯ ಕನಸು ಕಾಣುತ್ತಿರುವ ಆ ಶಿವಾಜಿಯ ನಾಶವೇ ನನ್ನ ಗುರಿ. ಗುಡ್ಡಗಾಡುಗಳಲ್ಲಿ ಬೆಳೆದ ಆ ಶಿವಾಜಿಯ ಬಳಿ ನಮ್ಮಲ್ಲಿರುವಂತೆ ಗಜಾಶ್ವ ಕಾಲಾಳುಗಳ ಸೈನ್ಯವಿದೆಯೇ? ತೋಪು ತುಪಾಕಿಗಳು ಇವೆಯೇ? ನಾವೇ ಪ್ರತಾಪಗಢಕ್ಕೆ ಹೋಗಿ ಸ್ನೇಹದ ಮಾತುಗಳನ್ನು ಆಡುತ್ತಾ ಮೋಸದಿಂದ ಅವನನ್ನು ಬಂಧಿಸಿ ಬಲಿ ಹಾಕಿ ಬಿಡೋಣ. ಆವೋ ಶಿವಾಜಿ, ಆವ್. ಶಹಾಜಿಯಂತಹ ಸಾಮಾನ್ಯ ಸರದಾರನ ಮಗನಿಗೆ ಇಷ್ಟೊಂದು ಅದ್ಧೂರಿಯಾದ ಡೇರೆಯ ವ್ಯವಸ್ಥೆ ಹೇಗೆ ಎಂದು ಯೋಚಿಸುತ್ತಿದ್ದೆ. ಬಿಜಾಪುರದ ಸುಲ್ತಾನರಿಗೆ ಕೊಡಬೇಕಾದ ಕಂದಾಯದ ಹಣವನ್ನು ಈ ರೀತಿ ಖರ್ಚು ಮಾಡುತ್ತಿದ್ದೀಯಾ? ಛೇ 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 ಛೇ. ಜಗದೇಕ ವೀರ ಎನಿಸಿರುವ ಅಫ್ಜಲ್ ಖಾನ್ ಸಾಹೇಬರು ಈ ರೀತಿಯೆಲ್ಲ ಯೋಚಿಸಬಾರದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಿಮ್ಮನ್ನು ಸತ್ಕರಿಸುವುದು ನಮ್ಮ ಧರ್ಮ. ನಿಮ್ಮ ಸ್ಥಾನಮಾನಗಳಿಗೆ ಸೂಕ್ತವಾದ ವೈಭವೋಪೇತ ಸಾಮಗ್ರಿಗಳು ನಮ್ಮಲ್ಲಿಲ್ಲ. ಎಷ್ಟಾದರೂ ನಾವು ಕಾಡಾಡಿಗಳು. ಈ ಅಲ್ಪರಿಂದ ಸಿಗುವ ಆತಿಥ್ಯವನ್ನು ಕೃಪೆ ಮಾಡಿ ಸ್ವೀಕರಿಸಿ. ಖುಷ್ ಹುವಾ, ಬಹುತ್ ಖುಷ್ ಹುವಾ. ನಿನ್ನ ನಡತೆ ನಮಗೆ ಸಂತಸವನ್ನು ತಂದಿದೆ. ಇರಲಿ. ಅಬ್ ಬೋಲೋ, ನಿನ್ನ ಸಂಧಿಯ ನಿಯಮಗಳೇನು? ಹೆಚ್ಚೇನೂ ಇಲ್ಲ. ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಬೇಡಿ. ದೇಗುಲ ಮಠಾದಿಗಳನ್ನು ಹಾಳು ಮಾಡಬೇಡಿ. ದೇವಮೂರ್ತಿಗಳನ್ನು ಒಡೆಯಬೇಡಿ. ಅಚ್ಛಾ ಅಚ್ಛಾ. ಆಮೇಲೆ? ಖಾನ್ ಸಾಹೇಬರೇ, ಅಗೋ ನೋಡಿ, ಎದುರಿಗೆ ಕಾಣುತ್ತಿರುವ ಸಹ್ಯಾದ್ರಿಯ ಬಹು ದೂರದವರೆಗೆ ನಮ್ಮ ಸೈನ್ಯ ಯುದ್ಧ ಮಾಡಿ ಜಯಗಳಿಸಿದೆ. ಆ ಪ್ರದೇಶದಲ್ಲಿ ಮಸೀದಿಯ ಒಂದು ಕಲ್ಲನ್ನಾದರೂ ಅಲುಗಾಡಿಸಿದ್ದೇವೆಯೇ? ನಹಿ. ಪವಿತ್ರ ಖುರಾನ್ನ ಒಂದು ಗ್ರಂಥವನ್ನಾದರೂ ನಾಶ ಮಾಡಿದ್ದೇವೆಯೇ? ಬಿಲ್ಕುಲ್ ನಹಿ. ಒಬ್ಬ ಮಹಮ್ಮದೀಯ ಸ್ತ್ರೀಯನ್ನಾದರೂ ಅವಮಾನಿಸಿದ್ದೇವೆಯೇ? ಇಲ್ಲ, ಇದಾವುದೂ ನಿಮ್ಮಿಂದ ಆಗಿಲ್ಲ. ಹಾಗಿದ್ದರೆ ನಮ್ಮ ಮೇಲೇಕೆ ದಬ್ಬಾಳಿಕೆ ದೌರ್ಜನ್ಯಗಳು ಅವಿರತವಾಗಿ ನಡೆಯುತ್ತಿವೆ? ಇಂತಹ ದಬ್ಬಾಳಿಕೆಗಳು ಇನ್ನು ಮುಂದೆ ನಡೆಯಕೂಡದು. ನಿಮ್ಮ ಅಭಯವಿರಲಿ ಎಂಬುದಷ್ಟೇ ನನ್ನ ಸಂಧಿಯ ನಿಯಮಗಳು. ये तो सच्ची बात है ಶಿವಾಜಿ. ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಪುತ್ತೇನೆ. ಶಹಾಜಿಯ ಮಗನೊಬ್ಬ ಸುಸಂಸ್ಕೃತ ಸಭ್ಯ ಎಂಬುದನ್ನು ನೀನು ನಿರೂಪಿಸಿದ್ದೀಯ. ನಿನ್ನ ಬೇಡಿಕೆಗಳಿಂದ ಮೇರಾ ದಿಲ್ ಭರ್ ಗಯಾ. आओ ಶಿವಾಜಿ, आओ. तू मेरा बेटा समान है. आओ शिवाजी, आओ, मुझसे गले मिलाओ. ಹರಾಮ್ ಕೋರ್ ಶಿವಾಜಿ, ಅಬ್ ತುಮ್ ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ದೇಖೂಂಗ. ಅಫ್ಜಲ್ ಖಾನ್, ನಿನ್ನಿಂದ ಈ ವರ್ತನೆಯನ್ನು ನಾನು ಮೊದಲೇ ನಿರೀಕ್ಷಿಸಿದ್ದೆ. ನಂಬಿಸಿ ಕತ್ತು ಕೊಯ್ಯುವ ಸಂಸ್ಕೃತಿಯಲ್ಲವೇ ನಿಮ್ಮದು? ಅದಕ್ಕೆ ನಾನೂ ಸಿದ್ಧನಾಗೇ ಬಂದಿದ್ದೇನೆ. ಈಗೋ ತೆಗೆದುಕೋ ಇದನ್ನು. ಶಿವಾಜಿ, छोड़ दो मुझे. या अल्लाह. रुद्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्. बोल, कौन है रे तू? आधा तो शेर जैसे दिख रहा है,
आधा तो आदमी जैसा दिख रहा है। कोने बोलो। ಹಾ, ಗೋಚರವಾಗುತ್ತಿದೆಯೇ ನಿನಗೆ? ಅದು ನಮ್ಮ ದೈವ ನಾರಸಿಂಹ. ಅರ್ಧ ಸಿಂಹ ಶರೀರ, ಇನ್ನರ್ಧ ಮಾನವ ರೂಪಿ. ಹಿಂದೆ ಹಿರಣ್ಯಕಶ್ಯಪವನ್ನು ನಾರಸಿಂಹ ಕೊಂದ ಹಾಗೆ ಇಂದು ನಿನ್ನ ದೇಹದ ಋಣವನ್ನು ಈ ಧರೆಯಿಂದ ಮುಕ್ತಿಗೊಳಿಸುವೆ. ಸಾಯಿ! ತಾಯಿ ಅಂಬಾಭವಾನಿ, ಅಂತೂ ನಿನ್ನ ಪ್ರೇರಣಾಶೀರ್ವಾದದ ಫಲವಾಗಿ ಈ ಧೂರ್ತನ ಅಂತ್ಯವಾಗಿದೆ. ಹಿಂದೂ ಸಂಸ್ಥಾನದ ಪುನರುತ್ಥಾನಗೈಯಲು ನನಗೆ ಶಕ್ತಿ ಕೊಡು ಮಾತೆ. ಶಿವಾಜಿಯು ಅಫ್ಜಲ್ ಖಾನನನ್ನು ಕೊಂದ ವಿಷಯ ಎಲ್ಲೆಡೆ ಹಬ್ಬಿತು. ಕಾಳ್ಗಿಚ್ಚಿನಂತೆ ಹರಡಿದ ಈ ಸುದ್ದಿಯ ಕಾವಿಗೆ ಇತ್ತ ಬಿಜಾಪುರದ ಸುಲ್ತಾನ ಆದಿಲ್ ಶಾ, ಅಫ್ಜಲ್ ಖಾನನ ಮಗ ಫಾಜಲ್ ಖಾನ್, ರುಸ್ತುಂ ಇವರೊಟ್ಟಿಗೆ ಬಡಾ ಬೇಗಂ ನಲುಗತೊಡಗಿದರು. ಆಗ ಆದಿಲ್ ಶಾಗೆ ಹೊಳೆದಿದ್ದೇ ಸಿದ್ದಿ ಜೋಹರ್ನ ಸಾಹಸಗಾಥೆಗಳು. ಶಿವಾಜಿಯನ್ನು ಮಟ್ಟ ಹಾಕಲು ಸಿದ್ದಿ ಜೋಹರ್ನನ್ನು ನಿಯೋಜಿಸಿ ಅದರೊಟ್ಟಿಗೆ ಔರಂಗಜೇಬನಿಗೆ ಶಿವಾಜಿಯನ್ನು ನಿಗ್ರಹಿಸಲು ನೆರವಾಗುವಂತೆ ಪತ್ರ ಬರೆದಿದ್ದ. ಅದಕ್ಕೆ ಔರಂಗಜೇಬನು ತನ್ನ ಸೋದರ ಮಾವನಾದ ಶಾಯಿಸ್ತೆ ಖಾನನಿಗೆ ಶಿವಾಜಿಯೊಡನೆ ಸೆಣಸಲು ಆಜ್ಞೆಯಿತ್ತ. ಆದರೆ ಶಾಯಿಸ್ತೆ ಖಾನನು ಮಾತ್ರ ಎಲ್ಲ ಜಾಗಗಳಲ್ಲಿ ದಾಳಿ ಮಾಡುತ್ತಾ ಪುಣೆಯಲ್ಲಿ ಬೀಡು ಬಿಟ್ಟಿದ್ದನು. ಶಿವಾಜಿಯನ್ನು ಮಟ್ಟ ಹಾಕಲು ಎಲ್ಲರೂ ಪನ್ನಾಳಗಡದ ಬುಡದಲ್ಲಿ ಹೊಂಚು ಹಾಕುತ್ತಾ ಕುಳಿತಿದ್ದರು. ಇಂಥ ವಿಷಮ ಸ್ಥಿತಿಯಲ್ಲಿ ಅಲ್ಲಿ ನಡೆದದ್ದಾದರೂ ಏನೆಂದು ನಿನಗೆ ಗೊತ್ತಾ ಭರತ್? ಪನ್ಹಾಳಗಡದಿಂದ ವಿಶಾಲಗಡಕ್ಕೆ ಶಿವಾಜಿ ಮತ್ತು ಅವನ ಸಂಗಡಿಗರು ಪಾರಾಗಲು ಸಿದ್ಧತೆ ಮಾಡಿದ್ದರು. ಸಿದ್ದಿ ಜೋಹರ್ಗೆ ಅನುಮಾನ ಬಾರದಂತೆ ಶರಣಾಗತಿಯ ಪತ್ರವನ್ನು ರವಾನಿಸಿ ಅವರ ಗಮನ ಬೇರೆಡೆಗೆ ಸೆಳೆದು ಪನ್ಹಾಳಗಡದಿಂದ ಶಿವಾಜಿಯು ಸಿಂಹದಂತೆರಗುವ ಬಾಜಿರಾವ್ ದೇಶಪಾಂಡೆಯ ಸಹಕಾರದಿಂದ ವಿಶಾಲಗಡಕ್ಕೆ ಬರುತ್ತಾರೆ. ಶಿವಮಾನೀನಾಗಿ ಹೇ ಹಿಂದವಿ ಸಾಮ್ರಾಜ್ಯದ ಹೆಮ್ಮೆಯ ಕಂದ, ಕಂಡೋ ಮನ ಪ್ರತಿರೂಪ ತೋರುತ್ತಿರುವೆ ನೀ ಮಹಾಪ್ರಚಂಡ. ಸಾಕ್ಷಿಯಾಗಿದೆ ಜೋಹಾರ ಶಾಹಿಸ್ತೆ ಖಾನನ ಸೈನ್ಯಕ್ಕೆ ಪನ್ಹಾಳಗಡ. ಸಾಕ್ಷಿಯಾಗಿದೆ ಜೋಹಾರ ಶಾಹಿಸ್ತೆ ಖಾನನ ಸೈನ್ಯಕ್ಕೆ ಪನ್ಹಾಳಗಡ. ಆಗುವಾನಿ ವಿದ್ರೋಹಿಗಳಿಗೆ ಎಂದೆಂದಿಗೂ ಜಯ ಮಾರ್ತಾಂಡ, ಜಯ ಮಾರ್ತಾಂಡ, ಜಯ ಮಾರ್ತಾಂಡ. ಶಿವವಾಹೀನಾಗಿ ಹೇ ಹಿಂದವಿ ಸಾಮ್ರಾಜ್ಯದ ಹೆಮ್ಮೆಯ ಕಂದ, ನಿನ್ನಂತೆಯೇ ಬಾಜಿರಾವ ತೋರುತ್ತಿರಲು ಪರಾಕ್ರಮ. ಶಿವ ಬಣಕ್ಕೆ ವಿಶಾಲಗಡವು ನೀಡುತ್ತಿರಲು ಕ್ಷೇಮ. ಮುಂದಿನ ನಡೆಯಾಗಿಹುದು ಎಲ್ಲರಿಗೂ ದುರ್ಗಮ ದುರ್ಗಮ. ಶಿವವಾಹೀನಾಗಿ ಹೇ ಹಿಂದವಿ ಸಾಮ್ರಾಜ್ಯದ ಹೆಮ್ಮೆಯ ಕಂದ, ಕಂಡೋ ಮನ ಪ್ರತಿರೂಪ ತೋರುತ್ತಿರುವೆ ನೀ ಮಹಾಪ್ರಚಂಡ. ಮುಂದಿನ ದಿನಗಳಲ್ಲಿ ಶಿವಾಜಿಯ ಜೈತ್ರ ಯಾತ್ರೆಯು ಹೀಗೆ ಮುಂದುವರಿಯುತ್ತದೆ.
ದೆಹಲಿಯ ಬಾದಶಹನಿಗೆ ತಲುಪಿಹುದು ಶಾಯಿಸ್ತೆ ಕಾನನ ಮೂಳ್ಬೆರಳು. ಶಿವಾಜಿ ಪಡೆದಿರಲು ಸೂರತ್ನ ಐಸಿರಿಯ ನಿಜ ಮಜಲು. ಲಿಖಿತಗೊಂಡಿತು ಭಾರತದ ಮೊದಲ ನೌಕಾನೆಲೆ. ಹಿಂದವಿ ಸಾಮ್ರಾಜ್ಯಕ್ಕೆ ಸಿಕ್ಕಿತೊಂದು ಪರಿಪೂರ್ಣ ನೆಲೆ. ಇಲ್ಲಿಂದಲೇ ಹಾರತೊಡಗಿದೆ ಶಿವಾಜಿಯ ವಿಜಯ ಪತಾಕೆ. ವಿಜಯ ಪತಾಕೆ. ಸಂತ ತುಕಾರಾಮರಾದಿ ಬರೆದಿಹರು ಹೊಸ ಶಕೆ ಹೊಸ ಶಕೆ ಹೊಸ ಶಕೆ. ಎಲ್ಲ ಬೆಳವಣಿಗೆಗಳ ನಡುವೆ ಔರಂಗಜೇಬನು ತನ್ನ ತಂದೆಯಾದ ಶಹಜಹಾನನ ಮರಣದ ನಂತರ ಮಿರ್ಜಾ ರಾಜನಾದ ಜಯಸಿಂಹನ ಮುಖೇನ ಶಿವಾಜಿಯನ್ನು ತನ್ನ ರಾಜ್ಯಾರೋಹಣದ ಸಂದರ್ಭಕ್ಕೆ ಕರೆತರಲು ಹೇಳಿದನು. ಒಲ್ಲದ ಮನಸ್ಸಿನಿಂದ ಶಿವಾಜಿಯು ಜಯಸಿಂಹನ ಜೊತೆ ಹೊರಟಿದ್ದೂ ಆಯಿತು. ಆಗ ಔರಂಗಜೇಬನ ಆಸ್ಥಾನದಲ್ಲಿ ಬೇರೆ ಪ್ರಾಂತ್ಯಗಳಿಂದ ಬಂದವರೆಲ್ಲರೂ ಉಡುಗೊರೆ ಕಾಣಿಕೆಗಳನ್ನು ಅರ್ಪಿಸಿದರು. ಬೇಕಂತಲೇ ಶಿವಾಜಿಯನ್ನು ಉಪೇಕ್ಷಿಸಿ ಹಿಂದಿನ ಸಾಲಿನಲ್ಲಿ ನಿಲ್ಲಿಸಲಾಗಿತ್ತು. ರಾಮಸಿಂಹ, ನಿನ್ನ ತಂದೆಯವರಾದ ಜಯಸಿಂಹರವರ ಮಾತಿನಾಣತಿಯಂತೆ ಅವರ ಮೇಲಿನ ಗೌರವಕ್ಕಾಗಿ ನಾವು ಈ ಸಭೆಗೆ ಬಂದೆವು. ಆದರಿಲ್ಲಿ ನಮಗಿಂತಲೂ ಕಡಿಮೆ ದರ್ಜೆಯ ಸಾಮಂತರ ಸಾಲಿನಲ್ಲಿ ನಾವು ನಿಲ್ಲಬೇಕೆ? ನಮ್ಮಲ್ಲಿನ ಸ್ವಾಭಿಮಾನದ ಆರ್ದ್ರತೆ ಇನ್ನೂ ಆರಿಲ್ಲ. ಇದೇನಾ ಬಾದಶಹನ ರಾಜನೀತಿ? ರಜಪೂತ ಸಿಂಹಗಳೇನು ಹಲ್ಲಿಲ್ಲದ ಹಾವುಗಳಾದರೇನು? ನಿಮಗೂ ರೋಷವಿಲ್ಲವೇ? ನಿನಗೂ ನಿನ್ನ ತಂದೆಗೂ ಈ ನಿಮ್ಮ ಬಾದಶಹನಿಗೂ ಎಲ್ಲರಿಗೂ ಗೊತ್ತು ನಾನಾರೆಂದು. ಆದರೂ ನನ್ನನ್ನು ಕೆಳದರ್ಜೆಯ ಸಾಲಿನಲ್ಲಿ ಇಷ್ಟು ದೂರದಲ್ಲಿ ನಿಲ್ಲಿಸಲು ಹೇಳಲಾಯಿತು. ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡ ರಾಜತಾಂತ್ರಿಕತೆ ಏನು? ನಾನು ಸತ್ತರೂ ಸರಿಯೇ, ಇನ್ನೊಮ್ಮೆ ಬಾದಶಹನ ಮುಖ ನೋಡುವುದಿಲ್ಲ. ಈ ಅಪಮಾನವನ್ನು ನಾನಷ್ಟೇ ಅಲ್ಲ, ಇಡೀ ಮರಾಠರು, ಅಷ್ಟೇ ಏಕೆ ನಿಜ ದೇಶಭಕ್ತರಾರೂ ಸಹಿಸಲಾರರು. ಧಿಕ್ಕಾರವಿರಲಿ ಈ ಸಭೆಗೆ, ಧಿಕ್ಕಾರವಿರಲಿ ಈ ರಾಜ್ಯಾರೋಹಣದ ಪೊಳ್ಳು ಸಂಭ್ರಮಕ್ಕೆ. ಶಿವಾಜಿ, ಇಷ್ಟು ಅಸಮಾಧಾನ ತರವಲ್ಲ ಮಿತ್ರ. ಎಷ್ಟಾದರೂ ನೀನು ಗುಡ್ಡಗಾಡು ಸೀಮೆಯಿಂದ ಬಂದವನು. ದರ್ಬಾರಿನ ಶಿಷ್ಟಾಚಾರ ರೀತಿ ರಿವಾಜುಗಳನ್ನು ನೀನರಿಯಬೇಕು. ನೋಡು, ಬಾದಶಹರು ನಿನಗಾಗಿ ಈ ಬೆಲೆ ಬಾಳುವ ಉಡುಪುಗಳನ್ನು ಕಳುಹಿಸಿದ್ದಾರೆ. ಇದನ್ನು ಧರಿಸಿ ಅಣಿಯಾಗು. ಮತ್ತೊಮ್ಮೆ ದರ್ಬಾರಿಗೆ ಹೋಗೋಣ.
ಆದರೂ ಈ ಅಪಮಾನವನ್ನು ನಾನೆಂದೂ ಸಹಿಸಲಾರೆ. ನಿಜ, ನಿನ್ನ ತಂದೆಯವರ ಮೇಲಿನ ಗೌರವಕ್ಕಾಗಿ, ನಿನ್ನ ಮೇಲಿನ ಆದರಕ್ಕಾಗಿ ನಾನು ನಕಾರ ಸೂಚಿಸಲಾರೆ. ಸದ್ಯಕ್ಕೆ ನನ್ನ ಮಗ ಸಾಂಬಾಜಿಯು ನಿಮ್ಮ ಜೊತೆ ದರ್ಬಾರಿಗೆ ಹೋಗುತ್ತಿರಲಿ. ಮುಂದೆ ನಾನು ದರ್ಬಾರಿಗೆ ಬರುವ ಬಗ್ಗೆ ಯೋಚಿಸುತ್ತೇನೆ. ಎಂತಹ ಸ್ವಾಭಿಮಾನದ ನಡೆ! ಅಷ್ಟರಲ್ಲಿ ಕುತಂತ್ರಿಯಾದ ಔರಂಗಜೇಬನು ಶಿವಾಜಿಯನ್ನು ಹತ್ಯೆಗೈಯಲು ತಂತ್ರವೊಂದನ್ನು ರಚಿಸಿದ್ದ. ಉಪಾಯವಾಗಿ ರಾಮಸಿಂಹನನ್ನು ಶಿವಾಜಿಯಿಂದ ದೂರ ಮಾಡಲು ಕಾಬೂಲ್ ಯೋಜನೆಯೊಂದನ್ನು ತಯಾರಿಸಿದ. ಇದು ಶಿವಾಜಿಯ ಅರಿವಿಗೂ ಬಂದಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಔರಂಗಜೇಬನ ಬಿಗಿ ಪಹರೆಯಲ್ಲಿದ್ದ ಶಿವಾಜಿಯು ಹೀಗೆ ತಮ್ಮ ಚಾಲಾಕಿ ನಡೆಯನ್ನು ರೂಪಿಸುತ್ತಾರೆ. ನನ್ನ ಬೆಂಬಲಕ್ಕಿರುವ ಮರಾಠ ಕಲಿಗಳೇ, ಈ ನಿಮ್ಮ ಶಿವಾಜಿಯು ಹತಾಶೆಯಿಂದ, ನಿರಾಸೆಯಿಂದ ಬಳಲುತ್ತಿದ್ದಾನೆ. ಬಾದಶಹನಿಗೆ ಇಷ್ಟವಿದ್ದಲ್ಲಿ ನನ್ನನ್ನು ಕೊಂದು ಹಾಕಲಿ. ನನ್ನಿಂದ ನೀವ್ಯಾರೂ ತೊಂದರೆಗೀಡಾಗುವುದು ಉಚಿತವಲ್ಲ. ನನಗಿರುವ ಈ ಅನಾರೋಗ್ಯ ನಿವಾರಣೆಗಾಗಿ ನನ್ನ ಮುಂದಿನ ದಿನಗಳನ್ನು ಧಾರ್ಮಿಕ ಕೈಂಕರ್ಯಗಳಿಗೆ ಸೀಮಿತಗೊಳಿಸಿ ದೀನ ದುರ್ಬಲರಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತಾ ಕಾಲ ದೂಡಬೇಕೆಂದು ನಿಶ್ಚಯಿಸಿದ್ದೇನೆ. ದೀನರಿಗೆ ಅನ್ನಪಾನಾದಿ, ಹಣ್ಣು ಹಂಪಲು, ಸಿಹಿಗಳನ್ನು ನೀಡುತ್ತಾ ಅವರ ಬಾಳನ್ನಾದರೂ ಸಿಹಿಯಾಗಿಸುವ ಮನದಾಸೆ. ಔರಂಗಜೇಬನ ನಿಷ್ಠಾವಂತನಾಗಿರುವ ಪೋಲಾದ ಖಾನನ ಬಳಿ ನನ್ನ ಮನವಿ ಇಷ್ಟೇ. ಈ ನನ್ನ ಮನದಿಂಗಿತವನ್ನು ಬಾದಶಹರಿಗೆ ತಿಳಿಸಿ, ಅದನ್ನು ಪುರಸ್ಕರಿಸಿ, ಅದಕ್ಕೆ ಬೇಕಾದ ಸೌಕರ್ಯಾದಿ ಸವಲತ್ತುಗಳನ್ನು ಮಾಡಿಕೊಡಬೇಕೆಂದು ನಿಮ್ಮಲ್ಲಿ ನನ್ನ ಅರಿಕೆ. ಸಾಲು ಸಾಲಲ್ಲಿ ಬಂದವು ಫಲಗಳು ತುಂಬಿದ ಬುಟ್ಟಿ, ಶಿವಾಜಿ ತೋರಿದ ಜಾಣ್ಮೆಯ ತೊಂದರೆಗಳನ್ನು ಮೆಟ್ಟಿ, ಪಹರೆಯ ಸೈನಿಕರು ಜಾನೆದು ಎಂದರು, ಬುಟ್ಟಿಗಳನ್ನು ಹೊರಗಟ್ಟಿ ಆಗಲಿದೆ ಎಂದೆಂದಿಗೂ ಇದುವೇ ಬಾದಶಹನಿಗೆ ತುಟ್ಟಿ, ಬಾದಶಹನಿಗೆ ತುಟ್ಟಿ. ಮುಂದಿನ ದಿನಗಳಲ್ಲಿ ಶಿವಾಜಿಯು ರಾಜಗಢವನ್ನು ತಲುಪಿದ ನಂತರ ಚಾಣಾಕ್ಷತನದಿಂದ ಔರಂಗಜೇಬನ ಕೋಪದಿಂದ ಪಾರಾಗಲು ಹಲವಾರು ತಂತ್ರಗಳನ್ನು ರೂಪಿಸುತ್ತಾನೆ. ಪೋರ್ಚುಗೀಸರ ಮತಾಂತರದ ದಬ್ಬಾಳಿಕೆಯನ್ನು ಪ್ರಬಲವಾಗಿ ವಿರೋಧಿಸುತ್ತಾ ಶತಮಾನಗಳಿಂದ ಬಂದಿದ್ದ ಜಹಗೀರುದಾರಿಯನ್ನು ರದ್ದುಗೊಳಿಸಿ ರೈತಾಪಿ ವರ್ಗಕ್ಕೆ ಸ್ವಾವಲಂಬನೆಯ ಜೀವನ ಸವಿಯನ್ನು ಉಣಿಸುತ್ತಾನೆ. ಅತ್ತ ಔರಂಗಜೇಬನ ಆಟಾಟೋಪಗಳನ್ನು ತಡೆಯುವರ್ಯಾರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದ ವೇಳೆ ಮಾತಾ ಜೀಜಾಬಾಯಿಗೆ ತನ್ನ ಬಾಲ್ಯದ ಒಡನಾಟವಿದ್ದ ರಾಜಗಢದಿಂದ ಅಣತಿ ದೂರದಲ್ಲಿದ್ದ ಕೊಂಡಾಣದುರ್ಗವನ್ನು ಶಿವಾಜಿಯು ಜಯಿಸಬೇಕೆಂದು ಹಂಬಲಿಸುತ್ತಾಳೆ. ಹಾ ಭರತ್, ಅಲ್ಲಿ ನಡೆದ ಕುತೂಹಲಕಾರಿ ಚಿತ್ರಣವನ್ನು ನಾವೆಲ್ಲರೂ ಈ ರೀತಿ ನೋಡೋಣ ಬನ್ನಿ. ಮಿತ್ರ ತಾನಾಜಿ, ಇಂದು ನಮ್ಮ ಮಾತೆಯವರ ಮನದಿಂಗಿತ ಏನೆಂಬುದನ್ನು ಅರಿತೆವು. ಅವರ ಅಪೇಕ್ಷೆ ಹಾಗೂ
ಬಹುದಿನದ ಮನದಾಳದ ಮಾತುಗಳನ್ನು ನಾವು ಅರಿತೆವು. ಏನದು ಪ್ರಭು? ಮಾತೆಯವರ ಬಾಲ್ಯದ ನೆನಪುಗಳು ಅಗೋ ಅಲ್ಲಿ ಕಾಣುತ್ತಿದೆಯಲ್ಲ, ಆ ಕೊಂಡಾಣ ದುರ್ಗದಲ್ಲಿದೆ. ಅಲ್ಲಿ ಹಾರಾಡುತ್ತಿರುವ ಹಸಿರು ಪತಾಕೆ ಕೇಸರಿ ಭಗವಧ್ವಜವಾಗಿ ಬದಲಾಗಲೆಂದು ಹಂಬಲಿಸುತ್ತಿದ್ದಾಳೆ. ಇದಕ್ಕೆ ನೀವೇಕೆ ಇಷ್ಟು ಚಿಂತಿಸಬೇಕು? ಮಾತೆ ಜೀಜಾಬಾಯಿಯು ನಿಮಗಷ್ಟೇ ತಾಯಿಯಲ್ಲ, ನನ್ನಂಥ ಹಲವಾರು ಮರಾಠ ಯೋಧರಿಗೂ ಮಮತೆಯ ಮೂರ್ತಿಯಾಗಿದ್ದಾರೆ. ಆಕೆಯ ಮನಸ್ಸಂತೋಷಪಡಿಸುವ ಪುಣ್ಯ ಕಾರ್ಯ ನನ್ನದಾಗಲಿ. ನೀವು ನಿಶ್ಚಿಂತರಾಗಿರಿ. ನಾಳೆ ಮುಂಜಾನೆ ಸೂರ್ಯಾರತಿಯು ಕೊಂಡಾಣ ದುರ್ಗದಲ್ಲಿ ಹಾರುವ ಕೇಸರಿ ಧ್ವಜದೊಂದಿಗೆ. ಇದೋ ಸ್ವೀಕರಿಸಿ ನನ್ನ ವಚನ. ತಾನಾಜಿ, ತಾನಾಜಿ, ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಎಳ್ಳಷ್ಟೂ ಸಂಶಯವಿಲ್ಲ. ಆದರೆ ನಾಳೆ ಮುಂಜಾನೆಯೇ ನಿನ್ನ ಮಗನ ಲಗ್ನವಿದೆಯಲ್ಲವೇ? ಅದಕ್ಕೇನಂತೆ? ಮೊದಲು ಕೊಂಡಾಣ ದುರ್ಗದ ಲಗ್ನ, ತದನಂತರ ನನ್ನ ಪುತ್ರ ರಾಯಬನ ಲಗ್ನ. ಎರಡೂ ಒಳ್ಳೆಯ ಮುಹೂರ್ತಗಳೇ. ಕೊಂಡಾಣ ದುರ್ಗವನ್ನು ನನ್ನ ಮಗನ ಮದುವೆಯ ಸಂದರ್ಭದಲ್ಲಿ ನಾನು ನಿಮಗೆ ಕೊಡುತ್ತಿರುವ ಬಳುವಳಿ ಎಂದೆಣಿಸಿ ನನ್ನನ್ನು ಕಳುಹಿಸಿಕೊಡಿ. ತಾಯಿ ಜೀಜಾಬಾಯಿ ಮತ್ತು ಮರಾಠರ ಆರಾಧ್ಯ ದೈವವಾದ ಅಂಬಾ ಭವಾನಿಯ ಆಶೀರ್ವಾದ ನಮ್ಮ ಮೇಲಿರಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅಭೇದ್ಯವಾದ ಎತ್ತರವಾದ ಈ ಕೊಂಡಾಣ ದುರ್ಗವನ್ನೇರಲು ನಮ್ಮ ಪಡೆಗೆ ಕಷ್ಟ ಸಾಧ್ಯ. ಹೇ ಅಂಬೆ, ನಿನ್ನಿಚ್ಛೆ ಇದ್ದಂತೆ ಆಗಲಿ. ಈ ತಾನಾಜಿಯು ನನ್ನೊಡೆಯ ಆತ್ಮೀಯ ಗೆಳೆಯನಾದ ಶಿವಾಜಿಗೆ ನಾನು ಕೊಟ್ಟ ವಚನವು ಭ್ರಷ್ಟವೆನಿಸದಿರಲಿ. ಅಂಬೆ, ದಾರಿ ತೋರಿ ನಮ್ಮನ್ನು ಹರಸು. ಇದುವೇ ಸರಿಯಾದ ಯೋಚನೆ. ಈ ಗಡಕ್ಕೆ ಆ ನನ್ನ ಉಡವೇ ಸೂಕ್ತ. ಯಾರಲ್ಲಿ? ನನ್ನ ಯಶವಂತಿಯನ್ನು ತನ್ನಿ. ಯಶವಂತಿ, ನೀನು ನಿಜಕ್ಕೂ ಪುಣ್ಯವತಿ. ಸ್ವರಾಜ್ಯದ ಮಹತ್ ಕಾರ್ಯಕ್ಕೆ ನಿನ್ನ ಸಹಕಾರವು ಅತ್ಯಗತ್ಯ. ಎಂದೆಂದಿಗೂ ನಿನ್ನ ಈ ಚಲನೆ, ಸಹನೆ ಎಲ್ಲವೂ ಕೊಂಡಾಣ ದುರ್ಗದ ವಿಜಯಕ್ಕೆ ಸಾಕ್ಷಿಯಾಗಿರುತ್ತದೆ. ಅಲ್ಲದೆ ನಿನ್ನ ಸಹಾಯದಿಂದ ಕೋಟೆ ಏರಲು ನಮ್ಮ ಪ್ರಯತ್ನವು ನಿಜಕ್ಕೂ ದುರ್ಗದ ಮೇಲಿರುವ ಉದಯ ಭಾನುವಿಗೆ ತಕ್ಕ ಉತ್ತರವಾಗುತ್ತದೆ. ನಿಧಾನವಾಗಿ ಹತ್ತು. ಹಾಗೆ ನಿನ್ನ ಬಲವಾದ ಹಿಡಿತ ಸಡಿಲಗೊಳ್ಳದಿರಲಿ. ಮುಂದೆ ಹಾಗೇ ಹೋಗು, ಮುಂದೆ ಹೋಗು. ನಿನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಈ ಬಂಡೆಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೋ. ಬೇಗ ಬನ್ನಿ. ಈ ಹಗ್ಗದ ಸಹಾಯದಿಂದ ಒಬ್ಬೊಬ್ಬರಾಗಿ ಮೇಲೇರಿ. ಜಾಗ್ರತೆ, ಸದ್ದು ಮಾಡದಿರಿ. ಹೀಗೆ ಯಶವಂತಿ ಎಂಬ ಉಡದ ಸಹಾಯದಿಂದ ಕೊಂಡಾಣ ದುರ್ಗವನ್ನು ತಾನಾಜಿಯ ಪಡೆಯು ಏರಿದ್ದೂ ಆಯಿತು. ಉದಯ ಭಾನುವಿನ ಜೊತೆ ಭಾರಿ ಕಾದಾಟವೇ ನಡೆಯಿತು. ಬೆರಳೆಣಿಕೆಯಷ್ಟಿದ್ದ ತಾನಾಜಿಯ ವೀರರು ನಿಜಕ್ಕೂ ರಣಭಯಂಕರರಾಗಿ ಉದಯ ಭಾನುವಿನ ಸೈನ್ಯವನ್ನೆಲ್ಲ ಧೂಳಿಪಟವೆಬ್ಬಿಸಿದರು. ಈ ಹೋರಾಟದಲ್ಲಿ ತಾನಾಜಿ ಮತ್ತು ಉದಯ ಭಾನು ಮದಗಜಗಳಂತೆ ಹೋರಾಡಿದರು. ರೋಷಾವೇಶದಿಂದ ಉದಯ ಭಾನುವಿನ ಪ್ರಹಾರಗಳಿಗೆ ಪ್ರತ್ಯುತ್ತರವಾಗಿ ತಾನಾಜಿ ಹೊಡೆದಾಡುತ್ತಾನೆ. ಕೊನೆಗೆ ಉದಯ ಭಾನುವನ್ನು ನೆಲಕ್ಕುರುಳಿಸಿ ಮೃತ್ಯುವಿನ ಪರಿಚಯ ಮಾಡಿಸುತ್ತಾ
ತಾನಾಜಿಯು ಅಮರನಾಗಿ ಕೊನೆಯುಸಿರೆಳೆಯುತ್ತಾನೆ. ಪ್ರಭು ಪ್ರಭು. ಹಾ, ಹೇಳು, ಏನು ಸುದ್ದಿ ತಂದಿರುವೆ? ತಾನಾಜಿ ಬಂದನೇನು? ಅವನಿಗಾಗಿಯೇ ಈ ವಿಜಯಮಾಲೆ ಸಿದ್ಧವಾಗಿದೆ. ತಾಯಿ ಜೀಜಾಬಾಯಿಯು ಕಾತರಳಾಗಿದ್ದಾಳೆ. ರಾಯಬನ ಮದುವೆಗೆ ಬೇಕಾದ ಸಿದ್ಧತೆಗಳು ನಮ್ಮ ರಾಯಗಢದಿಂದಲೇ ತಯಾರಾಗಲಿ. ಪ್ರಭು, ರಾತ್ರಿ ನಡೆದ ಕದನದಲ್ಲಿ ಉದಯಭಾನು ಮಡಿದ. ಆಹಾ, ಕೊಂಡಾಣ ದುರ್ಗವು ನಮ್ಮ ವಶವಾಯಿತು. ಭಲೆ ಭಲೆ. ಭಗವಧ್ವಜವು ದುರ್ಗದ ಮೇಲೆ ರಾರಾಜಿಸುತ್ತಿದೆ. ಮುಂದೆ ಹೇಳು. ಆದರೆ 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 ಏನು ಆದರೆ? ತ್ವರಿತವಾಗಿ ಹೇಳು. ನನ್ನ ತಾನಾಜಿ ಕ್ಷೇಮವಷ್ಟೇ? ಇಲ್ಲ ಪ್ರಭು, ಸುಬೇದಾರ್ ತಾನಾಜಿ ವೀರ ಮರಣ ಹೊಂದಿದರು. ತಾನಾಜಿ! ಓ, ಇದೆಂತಹ ದುರಂತ! ಇಲ್ಲ ಇಲ್ಲ, ನಾನಿದನ್ನು ನಂಬಲಾರೆ. ಸಿಂಹ ಶಕ್ತಿಯನ್ನು ಹೊಂದಿದ ತಾನಾಜಿ ಇನ್ನಿಲ್ಲವೆಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ನಿಜ ಪ್ರಭು, ಉದಯಭಾನುವಿನ ಜೊತೆ ನಡೆದ ಕಾಳಗದಲ್ಲಿ ಪ್ರತಿದಾಳಿ ನಡೆಸಿದ ಉದಯಭಾನುವನ್ನು ಮೃತ್ಯುದವಡೆಗೆ ನುಗ್ಗುತ್ತ ನಿಮಗೆ ನೀಡಿದ ಮಾತಿನಂತೆ ಕೊಂಡಾನ ದುರ್ಗವನ್ನು ನಿಮಗೆ ಒಪ್ಪಿಸುತ್ತ ತಾನಾಜಿ ವೀರ ಮರಣ ಹೊಂದಿದ್ದರು. ಅಯ್ಯೋ ವಿಧಿಯೇ! ಒಂದು ಗಡ ಬಂದಿತು, ಆದರೆ ಇನ್ನೊಂದು ಬಲಿಷ್ಠ ಗಡ ಹೋಯಿತು. ಗಡ ಆಲ ಪಣಸಿಂಹ ಗೇಲ, ಗಡ ಆಲ ಪಣಸಿಂಹ ಗೇಲ, ಗಡ ಆಲ ಪಣಸಿಂಹ ಗೇಲ. ತಾನಾಜಿ ತಾನಾಜಿ. ನನ್ನ ಪ್ರಾಣ ಮಿತ್ರನು ತೋರಿದ ಶೌರ್ಯ ಸಾಹಸಗಳ ಕುರುಹಾಗಿ ಕೊಂಡಾಣ ದುರ್ಗವು ಇಂದಿನಿಂದಲೇ ಸಿಂಹಗಡವೆಂದು ಕರೆಯಲ್ಪಡಲಿ. ಕೊಂಡಾಣ ದುರ್ಗವನ್ನು ಗೆದ್ದ ಬಳಿಕ ಶಿವಾಜಿಯು ಪುರಂದರಗಡ, ಕಲ್ಯಾಣಗಡ, ಲೋಹಗಡಗಳನ್ನು ಅಲ್ಲದೆ ಇತರ 27 ದುರ್ಗಗಳನ್ನು ಗೆದ್ದನು. ಇದಾದ ನಂತರ ಶಿವಾಜಿಗೆ ರಾಜ್ಯಾಭಿಷೇಕದ ಸುಸಮಯ ಒದಗಿ ಬಂದಿತು. ಇಡೀ ಹಿಂದೂಸ್ಥಾನದ ಹೃದಯವೇ ಆನಂದದಿಂದ ಪುಳಕಿತಗೊಂಡಿತು. ಹಿಂದವಿ ಸಾಮ್ರಾಜ್ಯ ಹೃದಯ ಸಾಮ್ರಾಟನಾಗಿ ಹೊರಹೊಮ್ಮುವ ದಿವ್ಯಾವಕಾಶ. ಇಂದ್ರಪ್ರಸ್ಥ, ದೇವಗಿರಿ, ಕನೌಜ್, ವಿಜಯನಗರದ ಪ್ರಸಿದ್ಧ ಹಿಂದೂ ಸಿಂಹಾಸನಾಧೀಶ್ವರರ ಸಾಲಿನಲ್ಲಿ ಶಿವಾಜಿ ಎಂಬ ಮಾಣಿಕ್ಯ. ಆ ದೃಶ್ಯವನ್ನು ನೋಡಲು ಅದೆಷ್ಟೋ ಜೀವಗಳು ಹಾತೊರೆಯುತ್ತಿದ್ದವು. ಆ ಶುಭ ದಿನ ಬಂದೇ ಬಿಟ್ಟಿತು. ವಿಶಾಲವಾದ ರಾಯಗಢವು ರಾಜಧಾನಿಯಾಗಿ ಆಯ್ಕೆಯಾಯಿತು. ವಾರಣಾಸಿಯ ಪ್ರಕಾಂಡ ಪಂಡಿತರಾದ ಗಾಗಾ ಭಟ್ಟರಿಂದ ಶಿವಾಜಿಗೆ ರಾಜ್ಯಾಭಿಷೇಕದ ಮುಕುಟಧಾರಣೆ. ಆನಂದರಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿಯಂದು ಹಿಂದೂ ಸಾಮ್ರಾಜ್ಯಾಧೀಶ್ವರನಾಗಿ ಶಿವಾಜಿಯು ಛತ್ರಪತಿಯಾಗಿ ಸಿಂಹಾಸನವನ್ನೇರಿದನು. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ಗೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ
ಮರ್ಯಾದೆಯಾಗಿ ಶಸ್ತ್ರಗಳನ್ನು ಗಾಗಾಭಟ್ಟರು ಶಿವಾಜಿಗೆ ಹಸ್ತಾಂತರ ಮಾಡುವ ಮೂಲಕ ಧರ್ಮ ರಕ್ಷಣೆಯ ಕಂಕಣ ಕಟ್ಟಿದರು. ಹಾಡು, ಮಂತ್ರ, ನೃತ್ಯ, ಕಾವ್ಯಗಳಿಂದ ರಾಜಸಭೆಯು ಕಳೆಗಟ್ಟಿತು. ಸುಹಾಸಿನಿ ಭಗಿನಿಯರು ಮಂಗಳ ತಿಲಕವನ್ನಿಟ್ಟು ದೀಪಾರತಿ ಬೆಳಗಿದರು. आस्ते कदम, आस्ते कदम, आस्ते कदम। महाराज गणपति गजाश्वपति भूपति प्रजापति सुवर्ण रत्न श्रीपति अष्टावधान जागृत अष्ट प्रधान वेष्टित न्यायालंकार मंडित शस्त्रास्त्र शास्त्र पारंगत राजनीति धुरंधर प्रौढ़ प्रताप पुरंदर क्षत्रिय कुलावतौ सिंहासनाधीश्वर महाराजाधिराज राजा शिव छत्रपति महाराज की जय। नमो पार्वती पते हर हर जंब पर राघवसु अंब पर रावण सर अंब पर रघुकुल राज है। पौन बारी बाह पर शंभुरति नाह पर जो सहस बाह पर राम गिजराज है। चीता मृग झुंड पर भूषण वे तुंड पर जैसे मृगराज है। तेजतम अंश पर कन्यजनी कंस पर धूमलिच्छ वंश पर शेर शिवराज है। जय भवानी, जय भवानी, जय शिवाजी, जय शिवाजी, जय भवानी, जय भवानी, जय शिवाजी, जय शिवाजी। ಶಿವಬ, ಇಂದಿನಿಂದ ಈ ಪುಣ್ಯ ಘಳಿಗೆಯಿಂದ ಶಿವಶಕೆ ಎಂದು ಎಲ್ಲೆಡೆ ವ್ಯಾಪ್ತವಾಗಲಿ. ಗುರುವರ್ಯ, ಇದೆಲ್ಲವೂ ನಿಮ್ಮ ಕೃಪಾಶೀರ್ವಾದದ ಫಲ, ನಮ್ಮೆಲ್ಲರ ರಾಮನ ಅನುಗ್ರಹ. ನಾನು
ಸ್ವಪ್ನದಲ್ಲಿ ಕಂಡಿದ್ದು ನಿಜವಾಯಿತು. ಆನಂದ ಭವನದ ನಿರ್ಮಾಣವಾಯಿತು. ನನಗೆ ಬಹಳ ಸಂತೋಷವಾಗಿದೆ ಮಗು. ಗುರುಗಳೇ, ಈ ಸಂದರ್ಭದಲ್ಲಿ ಈ ಸಮಸ್ತ ರಾಜ್ಯವನ್ನು ನಿಮ್ಮ ದಿವ್ಯ ಜೋಳಿಗೆಗೆ ಹಾಕಿ ವಿರಕ್ತನಾಗಿ, ನಿರ್ಲಿಪ್ತನಾಗಿ, ನಿರ್ಮೋಹದಿಂದ ಹೊರಬರಬೇಕು ಎನಿಸುತ್ತಿದೆ. ಬಹಳ ಚೆನ್ನಾಗಿದೆ ಶಿವಬಾ ನೀನು ಹೇಳುತ್ತಿರುವುದು. ನಿನ್ನ ನಿಷ್ಠೆ, ಶೌರ್ಯ, ಸಾಹಸ ಹಾಗೂ ಬುದ್ಧಿವಂತಿಕೆಯಿಂದ ಕೈವಶ ಮಾಡಿಕೊಂಡಿರುವ ಈ ಹಿಂದೂ ಸಾಮ್ರಾಜ್ಯವನ್ನು ನನ್ನ ಜೋಳಿಗೆಗೆ ಹಾಕುವೆಯಾ ಮಗು? ಶಿವಬಾ, ಇಂದಿನಿಂದ ನೀನು ಅಖಂಡ ಭಾರತದ ಧರ್ಮ ಕಾರ್ಯಕ್ಕೆ ಸನ್ನದ್ಧನಾಗಿರುವ ಛತ್ರಪತಿ ಶಿವಾಜಿ. ಆಯಿತು, ನೀನು ನನ್ನ ಜೋಳಿಗೆಗೆ ಹಾಕ ಬಯಸುವ ಈ ಸಾಮ್ರಾಜ್ಯವನ್ನು ನಾನು ನಿನ್ನ ಬಲಿಷ್ಠ ಕೈಗಳಿಗೆ ನೀಡುತ್ತಿದ್ದೇನೆ. ಇದನ್ನು ಜತನದಿಂದ ರಾಮರಾಜ್ಯದಂತೆ ಕಾಪಾಡಿಕೊ. ಅದರ ಹೊಣೆಗಾರಿಕೆ, ಹಿಂದೂ ಧರ್ಮದ ಸರ್ವತ್ರ ಏಳಿಗೆ, ಧ್ಯೇಯೋದ್ದೇಶ ಎಲ್ಲವೂ ಇದರಲ್ಲಡಕವಾಗಿದೆ. ರಾಜ್ಯ ಶಿವಾಜೀಚೆ ನಮಃ, ರಾಜ್ಯ ಧರ್ಮಾಚೆ ಆಹೆ. ಇದುವೇ ನನ್ನ ಆಶೀರ್ವಾದ. ಆದರೂ ಗುರುವರ್ಯ, ನಾನೆಷ್ಟರ ಮಟ್ಟಿಗೆ ಈ ಹಿಂದೂ ಸ್ವರಾಜ್ಯ ಸ್ಥಾಪನೆಯ ಕಾರ್ಯದಲ್ಲಿ ಸಫಲನಾಗಿದ್ದೇನೋ ನಾನರಿಯೆ. ಹಿಂದೆ ಇದ್ದ ಹಕ್ಕಬುಕ್ಕರಿಂದ ಸ್ಥಾಪಿತವಾದ ವೈಭವೋಪೇತ ವಿಜಯನಗರ ಸಂಸ್ಥಾನ ಮತ್ತು ಶ್ರೀಕೃಷ್ಣದೇವರಾಯರ ಆಡಳಿತ ವೈಖರಿ, ಜನಾನುರಾಗ, ಧರ್ಮ ಪರಿಪಾಲನೆ ಎಲ್ಲವನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುವುದು ಸೂಕ್ತ. ಯತಿವರೇಣ್ಯರಾದ ವಿದ್ಯಾರಣ್ಯರ ಪ್ರೇರಣಾಶೀರ್ವಾದದಲ್ಲಿ ನೆಲೆಗೊಂಡ ವಿಜಯನಗರ ಸಂಸ್ಥಾನ ಮತ್ತು ಹಿಂದೂ ಧರ್ಮದ ಕೀರ್ತಿ ಪತಾಕೆಯನ್ನು ಭವ್ಯ ಭಾರತದಲ್ಲಿ ಸ್ಥಾಪಿಸಿದವರು ನಮ್ಮೆಲ್ಲರ ಹೆಮ್ಮೆಯ ಶ್ರೀಕೃಷ್ಣದೇವರಾಯರು. ಓ ಮಹಾಮಹಿಮರೇ, ನಿಮಗಿದೋ ನಮ್ಮೆಲ್ಲರ ಪೂಜ್ಯ ಪ್ರಣಾಮಗಳು. ಭಾರತದಿತಿಹಾಸದ ಯುಗಪುರುಷರಾದ ಶಿವಾಜಿ ಮಹಾರಾಜ್, ನೀವಿಲ್ಲದಿದ್ದರೆ ಭಗವಧ್ವಜ ಎಂದಿಗೂ ಆ ನೀಲಾಂಬರವನ್ನು ಮುಟ್ಟುತ್ತಿರಲಿಲ್ಲ. ಹಿಂದವಿ ಸಾಮ್ರಾಜ್ಯದ ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ಅದರ ಕುರುಹನ್ನು ಶಾಶ್ವತವಾಗಿ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚೊತ್ತಿಸಿದ ನಿಮಗಿದೋ ನಮ್ಮ ನಮನ. ನಿಜ ಭಾರತೀಯನ ಹೃದಯ ಸಾಮ್ರಾಟನಾಗಿ ನೀವೆಂದೂ ಶಾಶ್ವತವಾಗಿ ರಾರಾಜಿಸುತ್ತಿರುವಿರಿ. ಹೌದು ಭಾರತಿ, ಇದು ಸತ್ಯ. ಕವಿ ಭೂಷಣನು ಹೇಳಿರುವಂತೆ, ಕಾಶೀಜಿ ಕಿ ಕಲಾ ಜಾತಿ ಮಥುರಾ ಮಸ್ಜೀದ್ ಹೋತಿ, ಶಿವಾಜಿ ನ ಹೋತೋ ತೋ ಸುನ್ನತ ಹೋತಾ ಸಬ್ ಕಿ ಎಂಬಂತೆ ಶಿವಾಜಿ ಮಹಾರಾಜರು ಎಂದೆಂದಿಗೂ ಅಜರಾಮರ. ಆಚಾರಶೀಲ, ವಿಚಾರಶೀಲ, ನ್ಯಾಯಶೀಲ, ಧರ್ಮಶೀಲ, ಸರ್ವಜ್ಞ ಸುಶೀಲ, ಜಾಣತಾ ರಾಜ. ಯಶವಂತ, ಕೀರ್ತಿವಂತ, ವರದವಂತ, ಸಾಮರ್ಥ್ಯವಂತ, ಪುಣ್ಯವಂತ, ನೀತಿವಂತ, ಜಾಣತಾ ರಾಜ, ಅದುವೇ ನಮ್ಮ ಶಿವಾಜಿ ಮಹಾರಾಜ್. ನೆನೆಯಿರಿ ಶಿವರಾಯನ ರೂಪವನು, ನೆನೆಯಿರಿ ಶಿವರಾಯನ ಪ್ರತಾಪವನು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
ಭಾರತಾಂಬೆ ಸ್ವೀಕರಿಸು ನನ್ನಿ